ರೋಟರಿ ಕ್ಲಬ್ ಕೋಟಾ ಸಿಟಿಯ ವತಿಯಿಂದ ವಲಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ರಂಗಸಂಗಮ ನವೆಂಬರ್ 2ರಂದು ನಡೆಯಲಿದೆ. ಕೋಟದ ವಿವೇಕ ವಿದ್ಯಾಸಂಸ್ಥೆಯ ಎಂಜಿಎಂ ಸಭಾಂಗಣದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ರೋಟರಿ ವಲಯ 2ರ ಎಲ್ಲ ಕ್ಲಬ್ಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿವೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ರೋಟರಿ ಕ್ಲಬ್ ಕೋಟಾ ಸಿಟಿಯ ಅಧ್ಯಕ್ಷರಾದ ಪ್ರಕಾಶ್ ಹಂದಟ್ಟು ಹಾಗೂ ವಲಯ ಸಾಂಸ್ಕೃತಿಕ ಸಂಯೋಜಕರಾದ ಡಾಕ್ಟರ್ ಗಣೇಶ್ ಯು ಅವರು ಮನವಿ ಮಾಡಿಕೊಂಡಿದ್ದಾರೆ. ರೋಟರಿ ಜಿಲ್ಲೆ 3182ನ ವಲಯ 2ರ ಎಲ್ಲ ರೋಟರಿ ಮಿತ್ರರೇ, ರೋಟರಿ ಕ್ಲಬ್ ಕೋಟಾ ಸಿಟಿ ಈ ಬಾರಿ ವಲಯ 2ರ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದೆ. ತಮಗೆಲ್ಲರಿಗೂ ತಿಳಿದಿರುವಂತೆ ನವೆಂಬರ್ 2 ಭಾನುವಾರ ಬೆಳಿಗ್ಗೆ 9:30ರಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಕೋಟಾ ವಿವೇಕ ವಿದ್ಯಾಸಂಸ್ಥೆಯ MGM ಹಾಲ್ನಲ್ಲಿ ಆಯೋಜನೆ ಮಾಡಿದ್ದೇವೆ. ರಂಗ ಸಂಗಮ ಪ್ರತಿಭೆಗಳ ವಿಹಂಗಮ ಎನ್ನುವ ಒಂದು ಶೀರ್ಷಿಕೆಯಡಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ರೋಟರಿ ವಲಯ 2ರ ಸಾಂಸ್ಕೃತಿಕ ಕೋಆರ್ಡಿನೇಟರ್ ಡಾಕ್ಟರ್ ಗಣೇಶ್ ಅವರ ನೇತೃತ್ವದಲ್ಲಿ ರೋಟರಿ ಕ್ಲಬ್ ಕೋಟಾ ಸಿಟಿಯ ಸಹಯೋಗದಲ್ಲಿ ಆಯೋಜನೆ ಆಗಲಿಕ್ಕಿರುವಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಕ್ಲಬ್ನ ಪರವಾಗಿ ಆಹ್ವಾನಿಸಿಕೊಳ್ತಿದ್ದೇನೆ. ಆತ್ಮೀಯ ರೋಟರಿ ಮಿತ್ರರೇ, ರೋಟರಿ ಜಿಲ್ಲೆ 3182 ವಲಯ 2ರ ಸಾಂಸ್ಕೃತಿಕ ಸ್ಪರ್ಧೆಗಳು, ಈ ವರ್ಷದ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ರಂಗಸಂಗಮ ಎಂಬ ಹೆಸರಿನಿಂದ ಇದೇ ನವೆಂಬರ್ 2ರಂದು ವಿವೇಕ ಜೂನಿಯರ್ ಕಾಲೇಜ್ ಕೋಟಾ ಇದರ MGM ಹಾಲ್ನಲ್ಲಿ ಆಯೋಜಿಸಲಾಗಿದೆ. ವಲಯ 2ರ ಎಲ್ಲ ರೋಟರಿ ಮಿತ್ರರು, ಆ್ಯನೆಟ್ಸ್, ಜಾನ್ಸ್ ಎಲ್ಲರೂ ಆಗಮಿಸಿ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು. ಜನಪದ ಗೀತೆ, ಚಿತ್ರಗೀತೆ, ಯುಗಳ ಗೀತೆ, ಏಕಪಾತ್ರ ಅಭಿನಯ, ಸಮೂಹ ನೃತ್ಯ, ಸಮೂಹ ಗಾಯನ, ವ್ಯಕ್ತಿ ನೃತ್ಯ, ಕಿರುಪ್ರಹಸನ, ವ್ಯಕ್ತಿ ನೃತ್ಯ ಸೀನಿಯರ್, ರಂಗೋಲಿ, ಚಿತ್ರಕಲೆ ಎಲ್ಲ ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಈ ಆಯೋಜನೆಗೆ ಕಾರಣ ಇಷ್ಟೇ, ಪ್ರತಿ ವರ್ಷದಂತೆ ನಡೆಯುತ್ತಿರುವಂತಹ ಇದೊಂದು ಸ್ಪರ್ಧೆಗಳು. ಇದಕ್ಕೆ ಮುಖ್ಯ ಕಾರಣ ಎಂದರೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಎಲ್ಲರಿಗೂ ಒಂದು ರಿಲ್ಯಾಕ್ಸೇಷನ್ ಮತ್ತು ಫೆಲೋಶಿಪ್, ಫ್ರೆಂಡ್ಶಿಪ್, ಹಾಗೆ ನಮ್ಮ ಒಳಗಿರುವ ಒಂದು ಕಲಾವಿದ ಏನಿದ್ದಾನೆ, ನಮ್ಮ ಕಲೆಯನ್ನು ಒಂದು ಅಭಿವ್ಯಕ್ತಿ ಮಾಡುವಂತಹ ಒಂದು ವೇದಿಕೆಯನ್ನು ಒದಗಿಸಬೇಕನ್ನುವಂಥ ಒಂದು ಕಾರಣದಿಂದ ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಮುಂದೆ ನವೆಂಬರ್ 23ಕ್ಕೆ ಇದರಲ್ಲಿ ಯಾರು ವಿನ್ನರ್ಸ್ ಇದ್ದಾರೆ ಅವರು ಶೃಂಗೇರಿಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಅವಕಾಶವನ್ನು ಪಡೀತಾರೆ. ಆದ್ದರಿಂದ ಈ ಒಂದು ಸ್ಪರ್ಧೆಗೆ ಎಲ್ಲರೂ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕಂಥೇಳಿ ನಾನು ಎಲ್ಲರಲ್ಲಿ ಕೇಳಿಕೊಳ್ತಿದ್ದೀನಿ.